ಪೌಷ ಮಾಸದ ರಾತ್ರಿ, ಚಳಿಗಾಲದ ಒಂದು ಕತ್ತಲೆಯ ರಾತ್ರಿ. ಹಿಮದಂತೆ ತಣ್ಣನೆಯ ಗಾಳಿ, ಆಕಾಶದಲ್ಲಿ ಚಂದ್ರನ ಬೆಳಕು ಮಂಕಾಗಿ ಹೊಳೆಯುತ್ತಿತ್ತು. ಅದು ಪೌಷ ಮಾಸದ ರಾತ್ರಿ. ಬಡ ರೈತನ ಜೀವನದ ನಿಜವಾದ ಪರೀಕ್ಷೆಯ ಸಮಯ. ಹಲ್ಕು ಎಂಬ ರೈತನು ತನ್ನ ಹೆಂಡತಿ ಮುನ್ನಿಯ ಜೊತೆಗೂಡಿ ಕೃಷಿ ಭೂಮಿಯ ಹಳ್ಳಿಯಲ್ಲಿರುವ ಚಿಕ್ಕ ಗುಡಿಸಲಲ್ಲಿ ವಾಸಿಸುತ್ತಿದ್ದ. ಹಲ್ಕು ದಿನವಿಡೀ ಹೊಲದಲ್ಲಿ ದುಡಿದಿದ್ದರೂ ಬೇಳೆ ಅಷ್ಟಾಗಿ ಕೈ ಹಿಡಿಯಲಿಲ್ಲ. ಸಾಲದ ಒತ್ತಡ ಬೇರೆ. ಮುನ್ನಿ ಹೇಳಿದಳು, ಈ ಚಳಿಗಾಲದಲ್ಲಿ ಕನಿಷ್ಠ ಒಂದು ಕಂಬಳಿ ಬೇಕಲ್ಲ. ಹಲ್ಕು ನಿಟ್ಟುಸಿರು ಬಿಟ್ಟ. ಅವನ ಕೈಯಲ್ಲಿ ಹಣ ಇರಲಿಲ್ಲ. ಹಲ್ಕು ಊರಿನ ಸಾಲಗಾರನ ಬಳಿಗೆ ಹೋದ. ಅಲ್ಲಿಂದ ಬಂದ ಹಣದಲ್ಲಿ ಕಂಬಳಿ ಕೊಳ್ಳುವ ಬದಲು ಸಾಲ ತೀರಿಸಬೇಕಾಯಿತು. ಮುನ್ನಿ ಬೇಸರದಿಂದ ಹೇಳಿದಳು, ಈ ಚಳಿಯಲ್ಲಿ ನೀನು ಹೊಲದಲ್ಲಿ ಹೇಗೆ ನಿಲ್ಲುತ್ತೀಯಾ? ಹಲ್ಕು ನಗುಮುಖ ತೋರಿಸಿದರು. ಅವನ ಮನಸ್ಸಿನಲ್ಲಿ ಭಯ ತುಂಬಿತ್ತು. ಆ ರಾತ್ರಿ ಹಲ್ಕು ಬೆಳೆ ಕಾಪಾಡಲು ಹೊಲಕ್ಕೆ ಹೋಗಬೇಕಾಯಿತು. ಚಳಿ ಎಲುಬಿನೊಳಗೆ ನುಗ್ಗುತ್ತಿತ್ತು. ಗಾಳಿ ಹೃದಯವನ್ನೇ ನಡುಗಿಸುತ್ತಿತ್ತು. ಅವನ ಬಳಿ ಕಂಬಳಿ ಇರಲಿಲ್ಲ. ತನ್ನ ಬೆಂಕಿ ಹಚ್ಚಿಕೊಂಡು ಅದಕ್ಕೆ ಹತ್ತಿರ ಕುಳಿತ. ಬೆಂಕಿ ನಿಧಾನವಾಗಿ ಆರತೊಡಗಿತು. ಹಲ್ಕುನ ದೇಹ ನಡುಗತೊಡಗಿತು. ಅವನು ತನ್ನ ನಾಯಿ ಜಾಬ್ರಾವನ್ನು ಕರೆದು ಅದನ್ನು ಹತ್ತಿರಕ್ಕೆ ಕೂಡಿಸಿಕೊಂಡ. ನಾಯಿಯ ದೇಹದ ಉಷ್ಣವೇ ಆ ಕ್ಷಣ ಅವನಿಗೆ ಆಶ್ರಯವಾಗಿತ್ತು. ಚಳಿ, ದಣಿವು, ಹಸಿವು ಎಲ್ಲವೂ ಸೇರಿ ಹಲ್ಕನ್ನು ನಿದ್ರೆಗೆ ತಳ್ಳಿತು. ಅವನ ಕಣ್ಣುಗಳು ಮುಚ್ಚಿಕೊಂಡವು. ಅದೇ ಸಮಯದಲ್ಲಿ ಕಾಡು ಪ್ರಾಣಿಗಳು ಹೊಲಕ್ಕೆ ಬಂದು ಬೆಳೆಯನ್ನು ಹಾಳು ಮಾಡಿದವು. ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಹಲ್ಕು ಎಚ್ಚರಗೊಂಡ. ಹೊಲದ ಸ್ಥಿತಿ ನೋಡಿ ಅವನಿಗೆ ದುಃಖವಾಗಲಿಲ್ಲ. ಅವನು ನಿಟ್ಟುಸಿರು ಬಿಟ್ಟು ಹೇಳಿದ, ಇನ್ನೊಂದು ರಾತ್ರಿ ಈ ಚಳಿಯಲ್ಲಿ ಕಾವಲು ನಿಲ್ಲಬೇಕಾಗಿಲ್ಲ. ಕಥೆಯ ಅರ್ಥ. ಈ ಕತೆ ಹೇಳುವುದು ಬಡತನವು ಕೇವಲ ಹಣದ ಕೊರತೆಯಲ್ಲ, ಅದು ಮನುಷ್ಯನ ಸಹನಶೀಲತೆಯ ಪರೀಕ್ಷೆ. ಚಳಿ, ಹಸಿವು, ದುಡಿಮೆ ಇವೆಲ್ಲದರ ನಡುವೆ ಮಾನವೀಯತೆಯ ನಿಜವಾದ ಚಿತ್ರ. ಇದು ಪೌಷ ಮಾಸದ ಒಂದು ರಾತ್ರಿ ಮಾತ್ರವಲ್ಲ, ಅದು ಬಡವನ ಜೀವನದ ನಿತ್ಯದ ಕತೆ. ಈ ಕತೆ ಮುನ್ಸಿ ಪ್ರೇಮ್ಚಂದ್ ಅವರ ಸಾಹಿತ್ಯದಿಂದ ಪ್ರೇರಿತವಾಗಿದೆ. ಶಿಕ್ಷಣ ಮತ್ತು ಕತೆ ಹೇಳುವ ಉದ್ದೇಶಕ್ಕಾಗಿ ನನ್ನ ಸ್ವಂತ ಧ್ವನಿ ಮತ್ತು ಪದಗಳಲ್ಲಿ ಪ್ರಸ್ತುತಪಡಿಸಲಾಗಿದೆ. ತಮಗೆ ಇಷ್ಟವಾದರೆ ಮುನ್ಸಿ ಪ್ರೇಮ್ಚಂದ್ರ ಅವರ ಕತೆಗಳನ್ನು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗುವುದು. ಲೇಖಕರು ಮುನ್ಸಿ ಪ್ರೇಮ್ಚಂದ್, ಧ್ವನಿ ಶಿವಕುಮಾರ್ ಕುಂಬಳಾಳೆ. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಶಿವಕುಮಾರ್ ಕುಂಬಳಾಳೆ. ಸರ್ಚ್ಡ್ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್, ಕನ್ನಡ ಸ್ಟೋರೀಸ್ ಸರ್ಚ್ಡ್ ಸ್ಟೈಲ್. ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ. ಜೈ ಕನ್ನಡ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ. ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.